ನಮಸ್ತೆ ವೀಕ್ಷಕರೇ, ಅಶ್ವಬೇಗ ಡಿಜಿಟಲ್ಗೆ ಸ್ವಾಗತ. ನಾನು ಕಾವ್ಯ ಆಚಾರಿ. ಚಳಿಗಾಲ ಈಗಾಗಲೇ ಶುರುವಾಗಿರುವಂಥದ್ದು. ಚಳಿಗಾಲದಿಂದ ಆರೋಗ್ಯದಲ್ಲಿ ಹದಗೆಡುವಂತಹ ಹಲವಾರು ಲಕ್ಷಣಗಳು ಕೂಡ ನಮ್ಮ ಸುತ್ತಮುತ್ತ ಕೂಡ ಕಾಣಿಸ್ತಾ ಇರಬಹುದು. ಹಾಗೆ ಈಗಾಗಲೇ ವಾತಾವರಣ ನೋಡೋದಾದರೆ ಗೊತ್ತಾಗ್ತಾ ಇರ್ಬೋದು, ತುಂಬಾ ಚಳಿ ಇರುವಂಥದ್ದು. ಹೀಗಾಗಿ ವಾತಾವರಣ ಹದಗೆಟ್ಟಿದೆ. ಇನ್ನು ಈ ಒಂದು ವಾತಾವರಣ ಹದಗೆಟ್ಟಿರೋದ್ರಿಂದ ಶೀತ, ಕೆಮ್ಮು, ಜ್ವರ, ಕಫ ಹೀಗೆ ಈ ಒಂದು ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿ ಇರೋದ್ರಿಂದ ಯಾವೆಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು, ಯಾವೆಲ್ಲ ಒಂದು ಪ್ರಿಕಾಷನ್ಸ್ನ ನಾವು ತೆಗೆದುಕೊಂಡ್ರೆ ಈ ಒಂದು ಚಳಿಗಾಲವನ್ನು ಸುದೀರ್ಘವಾಗಿ ನಾವು ಕಳಿಬಹುದು ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಹೆಲ್ತಿ ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ಈ ಒಂದು ಚಳಿಗಾಲಕ್ಕೆ ಯಾವೆಲ್ಲ ಒಂದು ಹೆಲ್ತಿ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನಾವು ಆರೋಗ್ಯವಾಗಿರಬಹುದು ಅಂತ. ಇನ್ನು ಮೊದಲನೇದಾಗಿ ನೋಡೋದಾದರೆ ಬಿಸಿ ನೀರನ್ನು ಕುಡಿಬೇಕಾಗತ್ತೆ. ಹೌದು, ಇನ್ನು ಚಳಿಗಾಲ ಅಂತಂದರೆ ವಿಪರೀತ ಚಳಿ ಇರ್ತಾ ಇರುವಂಥದ್ದು. ಹಾಗೆ ಮಳೆ ಯಾವಾಗ ಶುರುವಾಗುತ್ತೆ ಹೇಳೋಕ್ಕಾಗಲ್ಲ. ಇದ್ದಕ್ಕಿದ್ದಂತೆ ಆ ಒಂದು ಗಾಳಿ ವಾತಾವರಣ ಕೂಡ ಬದಲಾವಣೆ ಆಗ್ತಾ ಇರುವಂಥದ್ದು. ಹೀಗಾಗಿ ನಾವು ಯಥೇಚ್ಛವಾಗಿ ಬಿಸಿ ನೀರು ಅನ್ನೋದಕ್ಕಿಂತ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ನಮ್ಮ ಆರೋಗ್ಯ ಕೂಡ ಇಲ್ಲಿ ನಾವು ಗಟ್ಟಿಯಾಗಿ ಇಟ್ಕೋಬೋದು. ಇನ್ನು ಚಳಿಗಾಲದಲ್ಲಿ ಆದಷ್ಟು ಫ್ರಿಡ್ಜ್ನಲ್ಲಿರ್ತಕ್ಕಂಥ ಯಾವುದೇ ಒಂದು ಆಹಾರಗಳನ್ನು, ತಿಂಡಿ ತಿನಿಸುಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಡ್ರಿಂಕ್ಸ್ಗಳನ್ನು ಕೂಡ ಕುಡಿಯೋದು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಚಳಿಗಾಲ ಅಂತಂದರೆ ಮೊದಲೇ ತುಂಬ ಕೋಲ್ಡ್ ಆಗಿರುವಂಥದ್ದು. ಈ ಒಂದು ಕೋಲ್ಡಲ್ಲಿ ಇನ್ನು ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂಥ ಐಟಮ್ಸ್ಗಳು ಕೂಡ ತುಂಬಾ ಕೋಲ್ಡ್ ಆಗಿರುವಂಥದ್ದು. ಹೀಗಾಗಿ ಎರಡೂ ಕೂಡ ಕೋಲ್ಡ್ ಆದರೆ ನಮ್ಮ ಆರೋಗ್ಯದಲ್ಲಿ ಯಥೇಚ್ಛವಾಗಿ ಒಂದು ಪರಿಣಾಮವನ್ನು ಬೀರುವಂತಹ ಕೆಲಸವನ್ನು ಆ ಫ್ರಿಡ್ಜ್ನಲ್ಲಿ ಇಟ್ಟಿರ್ತಕ್ಕಂಥ ಆಹಾರಗಳು, ತಿಂಡಿ ತಿನಿಸುಗಳು ಕೂಡ ಮಾಡುತ್ತೆ. ಹೀಗಾಗಿ ಫ್ರಿಡ್ಜಲ್ಲಿಟ್ಟಿರುವಂತಹ ಆಹಾರಗಳನ್ನು ತಿನ್ನೋದನ್ನು ತಕ್ಷಣ ಈ ಒಂದು ಚಳಿಗಾಲದಲ್ಲಿ ಬಿಟ್ಬಿಡಿ. ಇನ್ನು ಇದ್ರ ಬದಲಾಗಿ ಏನು ಕುಡಿಬೇಕು? ಶುಂಠಿ ಟೀ ಕುಡೀರಿ. ಹಾಗೆ ಕಾಫಿ, ಟೀ, ಇನ್ನು ಜಿಂಜರ್ ಟೀ, ತುಳಸಿ ಟೀ, ಹಾಗೆ ಲೆಮನ್ ಟೀ, ಈ ಅಂದರೆ ವೆರೈಟಿ ಟೀಗಳು ಕೂಡ ಬರುವಂಥದ್ದು. ಈ ಒಂದು ಟೀಗಳನ್ನು ಕೂಡ ನೀವು ಚಳಿಗಾಲದಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಒಂದು ಸ್ಥಿಮಿತದಲ್ಲಿ ಇಟ್ಕೋಬೋದು. ಇನ್ನು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಹೇಳ್ತಾ ಹೋಗೋದಾದರೆ ಅದರಲ್ಲಿ ಎರಡನೇದಾಗಿ ವಾಕಿಂಗ್ ಹೋಗುವಾಗ ತುಂಬ ಜಾಗೃತರಾಗಿರಬೇಕಾಗತ್ತೆ. ಯಾಕಂದರೆ ವಾಕಿಂಗ್ ಅಂದ ತಕ್ಷಣ ನಾವು ಆರಾಮಾಗಿ, ಅಂದರೆ ಈಗ ಏನು ಬೇಸಿಗೆ ಕಾಲದಲ್ಲಾಗಿರ್ಬೋದು ಅಥವಾ ಮಳೆಗಾಲದಲ್ಲಾಗಿರ್ಬೋದು, ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ವಾಕಿಂಗ್ ಮಾಡ್ತಾ ಇರ್ತೀವಿ, ಜಾಗಿಂಗ್ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ತಪ್ಪುಗಳನ್ನು ಈ ಒಂದು ಚಳಿಗಾಲದಲ್ಲಿ ಮಾತ್ರ ಮಾಡಬೇಡಿ. ಯಾಕಂತಂದರೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ಗಳು ತುಂಬ ಇರುತ್ತೆ. ಹೀಗಾಗಿ ಬೆಚ್ಚಗಿನ ಬಟ್ಟೆಗಳನ್ನು ಹೊತ್ಕೊಳ್ಬೇಕಾಗತ್ತೆ. ಹಾಗೆ ಸ್ವೆಟರನ್ನು ಯೂಸ್ ಮಾಡಿ ಅಥವಾ ಸ್ವೆಟ್ ಶರ್ಟನ್ನು ಯೂಸ್ ಮಾಡಿ. ಇನ್ನು ವಿಶೇಷವಾಗಿ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡೋದು ತುಂಬಾ ವಿಶೇಷವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ವಿಟಮಿನ್ ಕೂಡ ಸಿಗುತ್ತೆ. ಹಾಗೆ ಖಿನ್ನತೆಯಿಂದ ಕೂಡ ನೀವು ದೂರ ಮಾಡ್ಕೋಬಹುದು, ಖಿನ್ನತೆಯಿಂದ ಕೂಡ ದೂರ ಆಗಬಹುದು. ಹಾಗೆ ಇನ್ನು ಬ್ರೈನ್ ಕೂಡ ಆ್ಯಕ್ಟಿವ್ ಆಗುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಕೂಡ ಸಿಗುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಬೆಚ್ಚಗಿನ ಉಡುಪನ್ನು ಧರಿಸಬೇಕಾಗತ್ತೆ, ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಬೇಕು. ಹಾಗೆ ವಯಸ್ಸಾದವರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಈ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ವಹಿಸಬೇಕಾಗತ್ತೆ. ಇನ್ನು ಸ್ವೆಟರ್, ಸ್ವೆಟ್ ಶರ್ಟ್, ಹಾಗೆ ಕಿವಿಗೆ ಕಾಟನ್ ಬಾಲ್ಸನ್ನು ಹಾಕೋದನ್ನು ಯಾವತ್ತೂ ಕೂಡ ಮರಿಬೇಡಿ. ಹಾಗೆ ಟೋಪಿಯನ್ನು ಕೂಡ ಧರಿಸೋದನ್ನು ಮರಿಬಾರ್ದು. ಇನ್ನು ಅಗತ್ಯವಾಗಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀರಾ ಅಂತಂದರೆ ಕಾಲಿಗೆ ಸಾಕ್ಸ್ ಹಾಕಿ, ಹಾಗೆ ಹ್ಯಾಂಡ್ಗೆ ಒಂದು ಹ್ಯಾಂಡ್ ಗ್ಲೌಸನ್ನು ಕೂಡ ಹಾಕೋದನ್ನು ಮರಿಬೇಡಿ. ಇನ್ನು ಮಾಸ್ಕ್ ಧರಿಸೋದನ್ನು ಕಡ್ಡಾಯವಾಗಿ ಈ ಒಂದು ಚಳಿಗಾಲದಲ್ಲಿ ಒಂದು ಆ್ಯಕ್ಟಿವಿಟಿ ಅನ್ನೋ ಥರನೇ ತೊಗೊಂಬಿಡಿ. ಯಾಕಂತಂದರೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ಮಾಸ್ಕ್ ಒಂದು 90% ಅಥವಾ ಒಂದು 50% ನಮಗೆ ಒಂದು ಬೆಂಬಲವಾಗಿ ನಿಲ್ಲಬಹುದು ಅನ್ನೋದು. ಇನ್ನು ವಾರ್ಮಪ್ ಎಕ್ಸಸೈಸ್ ಕೂಡ ನೀವು ಮಾಡಬೇಕಾಗತ್ತೆ. ಕೆಲವೊಂದಷ್ಟು ಜನ ಚಳಿಗಾಲ ಅಂತಂದರೆ ಎದ್ದೇಳೋದೇ ಸುಮಾರು ಹೊತ್ತಾಗ್ಬಿಡುತ್ತೆ. ಇಂಥದ್ರಲ್ಲಿ ಜಿಮ್ಗೆಲ್ಲ ಹೋಗೋಕ್ಕಾಗಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಮನೆಯಲ್ಲೇ ನೀವು ಜಿಮ್ಮನ್ನು, ಅಂದರೆ ಜಿಮ್ ಆ್ಯಕ್ಟಿವಿಟೀಸ್ನ ಮಾಡ್ಕೋಬೋದು. ವಾರ್ಮಪ್ ಎಕ್ಸಸೈಸ್ ಮಾಡ್ಬೋದು, ಯೋಗಗಳನ್ನ ಮಾಡ್ಬೋದು. ಹಾಗೆ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಅಂದರೆ ಮನೆಯಲ್ಲೇ ವಾಕಿಂಗ್ ಕೂಡ ಮಾಡ್ಬೋದು. ಇದರಿಂದ ನಿಮ್ಮ ದೇಹದ ಆರೋಗ್ಯವನ್ನು ನೀವು ಸ್ಥಿಮಿತದಲ್ಲಿ ಇಟ್ಕೊಳ್ಬಹುದು. ಇನ್ನು ಚಳಿಗಾಲದಲ್ಲಿ ಹೃದಯಾಘಾತ ಹೆಚ್ಚಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಚಳಿಗಾಲದಲ್ಲಿ ಈ ವಿಂಟರ್ ಸೀಸನ್ ಬಂತು ಅಂತಂದರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಯಾಕೆ ಅನ್ನೋದಾದರೆ ಹಾರ್ಟ್ ಅಟ್ಯಾಕ್ ಕೆಲವೊಂದಷ್ಟು ನಾವು ಕೇಸ್ಗಳಲ್ಲಿ ನೋಡೋದಾದರೆ ಒಂದು ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಾ ಇರುವಾಗ ಅಥವಾ ಇನ್ನು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರುವಾಗ ಹಲವಾರು ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಕೆಲವೊಂದಷ್ಟು ಕೇಸ್ಗಳನ್ನು ನಾವು ನೋಡಿರಬಹುದು.
ಅಶ್ವವೇಗ ಇಂಗ್ಲಿಷ್ ನ್ಯೂಸ್. Coming soon. Your channel, your voice, your trust.